ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಬಂಗುಡೆ ಮೀನಿನ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 1 kg ಆಗೋಷ್ಟು ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ಇದನ್ನು ಮೊದಲು ನಾವೀಗ ಕ್ಲೀನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದೊಂದೇ ಬಂಗುಡೆ ಮೀನನ್ನು ತಗೊಂಡು ಕಲ್ಲಿಗೆ ಹಾಕಿ ಉಜ್ತಾ ಇದ್ದೀನಿ. ಈ ಥರ ಉಜ್ಜೋದ್ರಿಂದ ಬಂಗುಡೆ ಮೀನಿನ ಮೇಲ್ಗಡೆ ಇರುವ ಎಲ್ಲ ಕೊಳೆ ಹೋಗುತ್ತೆ. ಇದೇ ತರಹನೇ ಎಲ್ಲ ಮೀನುಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬಂಗುಡೆ ಮೀನನ್ನು ಕ್ಲೀನ್ ಆಗಬೇಕು ಅಂದರೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಫಿಶ್ನ ಚೆನ್ನಾಗಿ ಈ ಥರ ಕ್ಲೀನ್ ಮಾಡಬೇಕು. 2 ಸೈಡ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಬಂಗುಡೆ ಮೀನಿನ ಹೊಟ್ಟೆ ಒಳಗಿನ ಎಲ್ಲ ಕಸರನ್ನು ತೆಗೆದು ನಾನಿಲ್ಲಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಲೀನ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಹಿಡಿ ಆಗುವಷ್ಟು ಹುಣಸೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕಿ ನೆನೆ ಇಡ್ತಾ ಇದ್ದೀನಿ. ಯಾವುದೇ ಮೀನು ಸಾರು ಮಾಡಿದರೂ ಹುಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹುಳಿಯನ್ನು ನೆನೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಸಾರು ಮಾಡಲಿಕ್ಕೆ 2 ಈರುಳ್ಳಿ, 2 ಟೊಮೊಟೊ, ಧನಿಯಾ ಕಾಳು, ಚಕ್ಕೆ, ಬೆಳ್ಳುಳ್ಳಿ ಮತ್ತು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಕರ್ಕೊಂಡು ಮಸಾಲೆನ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಮಸಾಲೆನ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1-2 ಇಂಚಷ್ಟು ಹಸಿ ಶುಂಠಿಯನ್ನು ಸಹ ಹಾಕ್ಕೊಂಡು ಈಗ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಕೊಬ್ಬರಿಯನ್ನು ನುಣ್ಣಗೆ ರುಬ್ಕೋಬೇಕು. ಆನಂತರ ನಾವು ಈರುಳ್ಳಿ, ಟೊಮೊಟೊನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಆಮೇಲೆ ಹಾಕಬೇಕು. ಇವಾಗ ಕೊಬ್ಬರಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ ನಂತರ ನಾನು ಈರುಳ್ಳಿ, ಟೊಮೊಟೊನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸಹ ಇವಾಗ ರುಬ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ರುಬ್ಕೊಂಡ ನಂತರ 2-3 ಟೀ ಸ್ಪೂನಷ್ಟು ನಾನು ಇಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನಂತರ 8-10 ಲವಂಗ ಮತ್ತು 8-10 ಕಾಳುಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಹ ರುಬ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಖಾರನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಆವಾಗಲೇ ಸಾರು ತುಂಬ ಟೇಸ್ಟಿ ಆಗುತ್ತೆ. ಹಾಗಾಗಿ ರುಬ್ಕೊಂಡ ನಂತರ ಕೊನೆಯಲ್ಲಿ ನಾವು ಹುಣಸೆಹಣ್ಣನ್ನು ನೆನೆ ಇಟ್ಟಿದ್ದೀವಲ್ಲ ಅದನ್ನು ಸಹ ಇವಾಗ ಸೇರಿಸ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ನಾವು ಹುಣಸೆಹಣ್ಣನ್ನು ಕೈಯಲ್ಲೇ ಕಿವುಚಿ ಹಾಕೋದ್ರಿಂದ ಅದು ಸರಿಯಾಗಿ ಹುಳಿ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ನಾವೀಗ ಮಸಾಲೆನ ಹಾಕ್ತಾ ಇದ್ದೀವಲ್ಲ ಅದರಲ್ಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವೀಗ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿಯನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಮೀನು ಸಾರಿಗೆ ನಾವು ಹುಳಿಯನ್ನೇ ಜಾಸ್ತಿ ಹಾಕ್ತೀವಿ. ಹುಳಿ ಜಾಸ್ತಿ ಹಾಕೋದ್ರಿಂದ ಮೀನು ಸಾರು ತುಂಬ ಟೇಸ್ಟಿಯಾಗುತ್ತೆ. ಹಾಗಾಗಿ ಇವಾಗ ಹುಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಖಾರ ನುಣ್ಣಗೆ ರುಬ್ಕೊಂಡು ಆಗಿದೆ. ಇವಾಗ ಸಾರಿಗೆ ಒಗ್ಗರಣೆಯನ್ನು ಹಾಕೋಣ. ಮೊದಲಿಗೆ ಗ್ಯಾಸನ್ನು ಮಾಡಿ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ನಾನಿಲ್ಲಿ 2-3 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಮಸಾಲೆನ ಹಾಕಿದ ನಂತರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಇವಾಗಲೇ ಸೇರಿಸ್ಕೊಳ್ಳಿ. ಖಾರದ ಪುಡಿನ ಹಾಕಿದ ನಂತರ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಒಂದು ಚಮಚೆಯಿಂದ ಚೆನ್ನಾಗಿ ಕೈ ಆಡಿಸಿ ಈ ಥರ ಕೈ ಆಡಿಸಿದ ನಂತರ ನಿಮಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಮೀನು ಸಾರು. ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನೆಲ್ಲ ಹಾಕಿದ ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಸಾರನ್ನು ಚೆನ್ನಾಗಿ ಕುದಿಯಲು ಬಿಡೋಣ. ನೋಡಿ, ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ.
ಇವಾಗ ಕುದಿಯುವಾಗ ನಾವು ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡೋಣ. ಲೋ ಫ್ಲೇಮಲ್ಲಿಟ್ಟು ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬಂಗುಡೆ ಮೀನನ್ನು, ಅದನ್ನು ಇವಾಗ ನಾವು ಒಂದೊಂದಾಗಿ ಸಾರಲ್ಲಿ ಬಿಡ್ತಾ ಇದ್ದೀನಿ. ನೋಡಿ ಈ ಥರ ಒಂದೊಂದಾಗಿ ಸಾರಲ್ಲಿ ಎಲ್ಲ ಬಂಗುಡೆ ಮೀನನ್ನು ಬಿಟ್ಟ ನಂತರ ನಾವು ಬಂಗುಡೆ ಮೀನನ್ನು ಹಾಕಿದ ಮೇಲೆ ಜಾಸ್ತಿ ಸಾರನ್ನು ಕುದಿಸೋದು ಬೇಡ. ಒಂದು ಕುದಿ ಬಂದರೆ ಸಾಕು, ಗ್ಯಾಸನ್ನು ಆಫ್ ಮಾಡಿಬಿಡಿ. ಮೀನು ಬೇಯಲಿಕ್ಕೆ ಭಾಳ ಹೊತ್ತೇನು ಬೇಡ, ಹಾಗಾಗಿ ಒಂದು ಕುದಿ ಬಂದರೆ ಸಾಕು. ಬಂಗುಡೆ ಮೀನು ಚೆನ್ನಾಗಿ ಬೆಂದಿರ್ತವೆ. ನೋಡಿ ಇವಾಗ ಬಂಗುಡೆ ಮೀನು ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತ. ನೋಡಿ ಇವಾಗ ಒಂದು ಬಟ್ಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬಂಗುಡೆ ಮೀನಿನ ಸಾರು ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ತರಹನೇ ಬಂಗುಡೆ ಮೀನಿನ ಸಾರನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.